ನಮಸ್ಕಾರ ಸ್ನೇಹಿತರೆ, ನಾನು ಆರಾಮಾಗಿದ್ದೀನಿ. ನೀವು ಆರಾಮಾಗಿರೋ ತಿಳ್ಕೊಂಡಿದ್ದೀನಿ. ಇವತ್ತು ನಾನು 2 ಥರದ ಬೇಸನ್ ಲಾಡು ಮಾಡೋಕ್ಕೆ ಶುರು ಮಾಡಿದ್ದೀನಿ. ಒಂದು ಮೈದಾನ ಬೇಸನ್ ಲಾಡು ಮಾಡ್ತೀನಿ, ಇನ್ನೊಂದು ಕಡಲೆ ಹಿಟ್ಟಿನ ಬೇಸನ್ ಲಾಡು ಮಾಡ್ತೀನಿ. ಇದು ನಾನು ಕಡಲೆಬೇಳೆ ಹುರಿದು ಪೌಡರ್ ಮಾಡಿ ಮನೆಯಲ್ಲಿ ಮಾಡ್ಕೊಂಡಿದ್ದು. ಅಳತೆ ತಕ್ಕ ತುಪ್ಪು, ಇದು ಸಕ್ಕರೆ ನಾನು ಏಲಕ್ಕಿ ಪೌಡರ್ ಹಾಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ನಾನು ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ತುಪ್ಪ ಹಾಕೋತೀನಿ. ಇದಕ್ಕೆ ಗ್ಯಾಸ್ ಹಚ್ಕೊಂಡು ಇದನ್ನು ನೀಟಾಗಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಕೈ ಬಿಡಲಾರ್ದಂಗೆ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಸ್ವಲ್ಪ ಸಣ್ಣ ಮಾಡಿಕೊಂಡು ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಬೇಕಾಕತ್ತೀರಿ, ಹಾಕೋತೀನಿ ನಾನು. ಕೈ ಬಿಡಲಾರ್ದನ್ನ ಇದನ್ನು ನೀಟಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿಯೋಕ್ಕೆ ಶುರು ಮಾಡ್ಕೊತಿದ್ದು. ಒಂದು ಸಣ್ಣ ಉರಿ ಇಟ್ಕೊಂಡು ಹಂಗೆ ಮಾಡಬೇಕು. ಇದನ್ನು ಸಣ್ಣ ಗುರಿ ಹಿಂಗೆ ಮಾಡ್ಕೋಬೇಕು. ನೋಡಿದ್ರೆ ಕೈ ಬಿಡಬಾರ್ದು ಇದನ್ನು. ಇವೆಲ್ಲ ಉಂಡಿಗಳಾಗಲಿ ಏನೋ ಪದಾರ್ಥ ಇಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಭಾಳ ಫೇಮಸ್ ರೀ ಇವು. ವರಮಹಾಲಕ್ಷ್ಮಿಗಾಗಲಿ, ಆಮೇಲೆ ನಾಗರ ಪಂಚಮಿಗಾಗಲಿ, ದೀಪಾವಳಿಗಾಗಲಿ, ಇವೆಲ್ಲ ಬೇಸನ್ ಉಂಡೆ ಆಗಲಿ, ಯಾವುದೇ ಥರದ ಉಂಡೆಗಳು, ಕರದಂಟುಗಳಾಗಲಿ ಇವೆಲ್ಲ ನಮ್ಮ ಉತ್ತರ ಕರ್ನಾಟಕ ತುಂಬ ಫೇಮಸ್ ರೀ. ಕೈ ಬಿಡಲಾರ್ದಾಗ ಹಿಂಗೆ ಕೈ ಮಾಡ್ಕೋಬೇಕು. ಗಂಟಾಗಬಾರ್ದು, ತಳ ಹಿಡಿಬಾರ್ದು. ಈಗ ನೋಡ್ರಿ, ಈ ಥರ ಬರಬೇಕದು. ಗಮ್ಮಂತ ವಾಸನೆ ಬರ್ತೈತೆ ನೋಡಿ. ಏನೋ ತಳ ಹಿಡಿಬಾರ್ದು, ಏನು ಹಿಡಿಬಾರ್ದು. ಈ ಥರ ಬಂದಂಗೆ ಹಿಟ್ಟು ಉಂಡಿಗೆ ರೆಡಿ ಆಗಿದೆ ಅಂತ ತಿಳ್ಕೊಬೇಕು. ಮತ್ತು ಅದಾಗಿತ್ತು ನೋಡಿರಿ ಹಿಟ್ಟು. ಕೈ ಬಿಡಬಾರ್ದು, ಅದು ಸಿಮ್ ಊರಲ್ಲಿ ಮಾಡಬೇಕು. ತುಂಬ ಟೈಮ್ ತೊಗೋತೈತಿ ಇದಕ್ಕೆ. ಈಗ ಇದು ರೆಡಿ ಆಯ್ತು ನೋಡ್ರಿ. ಇದು ಮಸ್ತ್ ಕಲರ್ ಬರುತ್ತಿದ್ದು. ಚಂದಂಗೆ ಬಂದೈತ್ರಿ ಇದು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಆಫ್ ಮಾಡಿದ ಮೇಲೆ ಇದು ನಾನು ತಣ್ಣಗೆ ಮಾಡಕ್ಕೆ ಬಿಡ್ತೀನಿ ನೋಡ್ರಿ. ಇದನ್ನ ಈ ತಣ್ಣಗೆ ಆಗೋರಷ್ಟನ್ನ ಇದೊಂದು ಕಡಲೆ ಬೇಸನ್ ಉಂಡೆ ಮಾಡ್ಕೊಳ್ಳೋಣ ಅಂತ. ಇದು ತಣ್ಣಗಾಗಬೇಕು ನೋಡ್ರಿ. ಸುಮಾರು ಏನಿಲ್ಲ ಅಂದರೂ ಅರ್ಧ ಗಂಟೆ ಬೇಕಿದೆ ತಣ್ಣಗಾಗಕ್ಕೆ. ಇದು ತಣ್ಣಗೆ ಮಾಡಕ್ಕೆ ಬಿಡ್ತೀನಿ. ಸುಮಾರು ಅರ್ಧ ಗಂಟೆ ಬಿಡಬೇಕು. ಇದನ್ನು ಬಿಟ್ಟ ಮೇಲೆ ಇದಕ್ಕೆ ಸಕ್ಕರೆ ಪೌಡರ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಕ್ಕೆ ರೆಡಿ ಆಗ್ತೈತಿ. ಈಗ ನೋಡ್ರಿ, ಮೈದಾ ಬೇಸನ್ ಉಂಡಿನ ಹಿಟ್ಟು ತಣ್ಣಗಾಗಕ್ಕೆ ಬಿಟ್ಟಿದನು. ಈ ತಣ್ಣಗಾಗಲಿ ಸುಮಾರು ಒಂದು ಅರ್ಧ ಗಂಟೆ ಬೇಕಿದ್ದು ತಣ್ಣಗಾಗಕ್ಕೆ. ಈ ತಣ್ಣಗಾಗುತ್ತಕ್ಕ ಬಿಟ್ಬಿಟ್ಟು ಇವಾಗ ನಾನು ಕಡಲೆಬೇಳೆ ಬೇಸನ್ ಉಂಡಿನ ಮಾಡ್ಕೊಳಕ್ಕೆ ಶುರು ಮಾಡೋಣ. ಇದು ನಾನು ಮಣ್ಣಿನ ಕಡಲೆಬೇಳೆ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದನು. ಇದನ್ನು ಹಾಕ್ಕೋತೀನಿ. ಇವಾಗ ಹಾಕ್ಕೊಂಡು ಇದು ಗ್ಯಾಸ್ ಹಚ್ಕೊಂಡು ಚೆನ್ನಾಗಿ ಇಟ್ಕೋಬೇಕು. ಇದಕ್ಕೆ ಅಳತೆ ತಕ್ಕಂತ ಅಳತೆ ಅಂತಿಲ್ಲ. ಇದಕ್ಕೆ ನಮಗೆ ತುಪ್ಪ ಹಾಕೋತೀನಿ ನೋಡ್ರಿ. ಎರಡೂವರೆ
ಹಾಕೋತೀನಿ ನೋಡ್ರಿ. ಇವಾಗ ಹಾಕಿ ನಾನು ನಂದಿನಿ ತುಪ್ಪನ ಬಳಸಿದ್ರೆ ಎಲ್ಲದಕ್ಕೂ ನಂದಿನಿನೇ ಹಾಕೋದು. ನಂದಿನಿ ಚೀಸು, ನಂದಿನಿ ಬೆಣ್ಣೆ, ನಂದಿನಿ ತುಪ್ಪ, ಏನೇ ಪದಾರ್ಥ ಮಾಡಿದ್ರು ನಾನು ನಂದಿನಿ ತುಪ್ಪನೇ ಹಾಕೋದು. ಎಲ್ಲ ನಾನು ನಂದಿನಿ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ತುಂಬ ವರ್ಷದಿಂದನೇ ಆಯಿತು. ಇವಾಗ ಇದಕ್ಕೆ ತುಪ್ಪ ಕಡಿಮೆ ಆಗಿದೆ, ಇನ್ನೊಂದು ಚೂರು ನಾನು ನಂದಿನಿ ತುಪ್ಪ ಹಾಕೋತೀನಿ ನೋಡ್ರಿ. ಹಾಂ, ನೀಟಾಗಿ ಹಾಕ್ಕೊಂಡು ಇದನ್ನು ಕೈ ಬಿಡಲಾರ್ದನ್ನ ಕೈ ಆಡಿಸ್ಬೇಕು ನೋಡ್ರಿ. ಇದನ್ನ ಕಡಲೆಬೇಳೆ ಹುರಿದಿರ್ತಿರಲ್ಲ ಅಷ್ಟೊಂದು ಟೈಮ್ ತೊಗೊಂಗಿಲ್ಲ ರೀ, ಇದು ಕಡಿಮೆ ಟೈಮಲ್ಲಿ ಹಾಕೈತಿ. ಅದು ಮೈದಾ ಹಿಟ್ಟಿನ ಬಂದ್ರೆ ಸ್ವಲ್ಪ ಟೈಮ್ ತೊಗೋತೈತ್ರಿ ಅದಕ್ಕೆ. ಇದನ್ನು ನೀಟಾಗಿ ಗರಿ ಮಾಡ್ಬೇಕು ರೀ, ಕೈ ಬಿಡಲ್ಲ ಅದನ್ನು ಅದು ಮಾಡ್ಕೊತ ಹೋಗ್ಬೇಕು. ಚೆನ್ನಾಗಿ ಕೊಡ್ತೈತಿ ಇದು. ನೋಡಿ ಈ ಥರ ಸಣ್ಣ ಉರಿ ಇಟ್ಬಿಟ್ರೆ ಅದಕ್ಕೆ ಬೇಗ ಅದು ಹುರಿದಿರ್ತನಲ್ಲ ಅದಕ್ಕೆ ಬೇಗ ಆಗತ್ತೆ ಅದು. ನಿಧಾನಾಗಿ ಹುರ್ಕೋತೀನಿ. ಇದು ತಳನೇ ಹಿಡಿಬಾರ್ದು, ಕಡಲೆಬೇಳೆ ಅಲ್ವಾ, ಸ್ವಲ್ಪ ಬೇಗ ತಳ ಹಿಡಿತೈತಿ. ಇದು ಕೈ ಆಡಿಸ್ತಾನೇ ಇರಬೇಕು ಅದಕ್ಕೆ. ನೀಟಾಗಿ ಮೈಸೂರು ಪಾಕ್ ವಾಸನೆ ಬರ್ತದಲ್ಲ ಅದೇ ರೀತಿ ಇದು ಕಡಲೆಬೇಳೆ ಬೇಸನಲ್ಲಿ ತುಂಬ ಚೆನ್ನಾಗಿರ್ತೈತಿ. ಕಲರ್ ಚೆನ್ನಾಗಿ ಬರ್ತೈತಿ, ತಿನ್ನೋಕೆ ತುಂಬ ಟೇಸ್ಟಿಯಾಗಿರ್ತೈತಿ ಇದು. ಕೈ ಬಿಡಲಾದ್ರೆ ಹಿಂಗೆ ಕರಿಬೇಕು ನೋಡ್ರಿ. ಅದು ಚೆನ್ನಾಗಿ ಊರಲ್ಲಿ ಇಟ್ಕೋತಾನೆ ಮಾಡ್ಕೋತಾನೆ ಹೋಗ್ಬೇಕು ಅದನ್ನು. ನಮ್ಮಗಳಿಗೆ ಹಬ್ಬ ಬರ್ತಂದ್ರೆ ಒಂಥರ ಸುಗ್ಗಿನೇ. ಇದು ಉಂಡೆ ಮಾಡೋದಾಗಲಿ, ಚಕ್ಲಿ ಮಾಡೋದಾಗಲಿ, ಚೋಡ ಮಾಡೋದಾಗಲಿ ತುಂಬ ಖುಷಿ ಕೊಡ್ತೈತಿ. ಇದನ್ನೇನೋ ಮಾಡಬೇಕು ಅನ್ನೋದ್ರಲ್ಲಿ ಖುಷಿ ಕೊಡುತ್ತೆ. ದೀಪಾವಳಿ ಇನ್ನೂ ಒಂದು ವಾರ 15 ದಿನಕ್ಕೆ ನಾವು ಶುರು ಮಾಡ್ಕೊಂಡ್ಬಿಡ್ತೀವಿ ಮನೆಗೆ ಹೆಣ್ಣು ಮಕ್ಕಳು. ಇದರಲ್ಲಿ ಖುಷಿ ಸಿಗೋದೇ ತುಂಬ ಅಪರೂಪ. ಭಾಳ ಚಲೋ ಅಂದ್ರೆ ಭಾಳ ಚಲೋ ಕರ್ಗೊಂಡಿವು. ತುಂಬಾಕು ಮೆತ್ತ ಬಾಯಲ್ಲಿ ಕರಗಬೇಕು, ಆ ಥರ ಉಂಡೆ ಮಾಡ್ತೀವಿ ನಾವು. ಅದರಲ್ಲಿ ಹೆಚ್ಚಾಗಿ ನಾವು ನಂದಿನಿ ಪ್ರಾಡಕ್ಟ್ಸೇ ಬಳಸ್ತೀನಲ್ಲ, ನಂದಿನಿ ತುಪ್ಪನೇ ಹಾಕ್ತೀನಿ. ಏನೇ ಮಾಡಿದ್ರು ನಂದಿನಿದೇನೆ ಹಾಕೋದು ನಾನು. ನಂದಿನಿ ತುಪ್ಪ ಅಂದರೆ ವಾಸನೆ ಒಂಥರ ಗಮ್ಮಂತೆ ನೋಡಿ. ಇವಾಗ ಇನ್ನೂ ಮಾಡಬೇಕು, ತಳ ಇನ್ನೂ ಬಿಟ್ಟಿಲ್ಲ, ಅದು ಬಿಡಬೇಕು. ಬಿಡೋ ತನಕ ಇದು ಹಿಂಗೆ ತಿರುಗಬೇಕು. ಇದಕ್ಕೂ ಸ್ವಲ್ಪ ಟೈಮ್ ತೊಗೊಳ್ತೈತಿ. ಇದು ಈಗ ಆಗ್ತಾ ಬಂದೈತಿ ನೋಡ್ರಿ. ಇದು ಇವಾಗ ಸ್ವಲ್ಪ ತಳ ಬಿಡಾಗ್ತೈತಿ. ಹಿಂಗೆ ಕೈ ತಿರುಗ್ತಾನೆ ಇರಬೇಕು, ಕೈ ಬಿಡಬಾರ್ದು. ಇದನ್ನು ನೀಟಾಗಿ ಮಾಡ್ಕೋತಾ ಹೋಗ್ಬೇಕಿದು. ಕೈ ಆಡಿಸ್ತಾನೆ ಇರಬೇಕಾಗಿ ಇದಕ್ಕೆ ಫಲ ಹೊತ್ಬಾರ್ದು. ಗ್ಯಾಸ್ ಯಾವಾಗಲೂ ಸಿಮ್ಮಲ್ಲೇ ಇಟ್ಕೋಬೇಕು ಇದನ್ನು. ಅಂದರೆ ಒಂದೇ ಥರ ಹದವಾಗಿ ಬರುತ್ತೆ ಇದು ಹಿಟ್ಟು. ನಾವು ಗ್ಯಾಸ್ ಏನಾರು ಜೋರು ಮಾಡಿ ಅವಸರ ಮಾಡೋಕ್ಕಾದ್ರೆ ತಳ ಹೊತ್ತೈತಿ, ಸರಿ ಆಗಂಗಿಲ್ಲ ಅದು. ಅದೇ ಮೈಸೂರು ಮಲ್ಲಿಗೆ ಹೂವಿನ ಥರ ಹಮ್ಮಂತ ವಾಸನೆ ಬರ್ತೈತಿ. ನಂದಿನ ತುಪ್ಪ ಹಾಕಿದ್ವಲ್ವ, ಹಮ್ಮಂತ ವಾಸನೆ ಬರ್ತೈತಿ. ಇವಾಗ ಇದು ಆಯ್ತು ನೋಡ್ರಿ. ನೋಡಿ ಕರೆಕ್ಟಾಗಿ ಕಲರ್ ಬಂತು ನೀಟಾಗಿ. ನಾನಿವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಗ್ಯಾಸ್ ಆಫ್ ಆದಮೇಲೆ ಸ್ವಲ್ಪ ಕೈ ಆಡ್ಸೋಣ. ಇದು ಸ್ವಲ್ಪ ಕೈ ಆಡಿಸಿದ್ರೆ ಹಿಂಗೆಲ್ಲ ನೀಟ್ ಆಕತಿ. ಇದೆಲ್ಲ ಆಗಿದೆ ನೋಡ್ರಿ. ಇದನ್ನ ಇವಾಗ ನಾನು ತಣ್ಣಗೆ ಮಾಡಕ್ಕೆ ಬಿಡ್ತೀನಿ ನೋಡ್ರಿ. ಸ್ವಲ್ಪ ತಣ್ಣಗೆ ನೋಡ್ರಿ. ಇವಾಗ ಇದು ತಣ್ಣಗಾಗೈತಿ. ಒಂದೊಂದು ಉಂಡೆ ಕಟ್ಕೊಳ್ಳೋನು. ಒಂದು ಮೊದಲಿಗೆ ಇದು ಕಟ್ಟಕ್ಕೆ ಶುರು ಮಾಡಿಬಿಡ್ತೀನಿ ನೋಡ್ರಿ. ಇವಾಗ ಇದಕ್ಕೆ ನಾನು ಸಕ್ಕರೆ ಹಾಕೋತೀನಿ ನೋಡ್ರಿ. ನಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನಾನು ಇದರಲ್ಲಿ ಒಂದೂವರೆ ಅಷ್ಟೇ ಹಾಕೋತೀನಿ. ಸ್ವೀಟ್ ಯಾರೂ ತಿನ್ನಂಗಿಲ್ಲ.
ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು ಇದನ್ನು. ನಾ ಏಲಕ್ಕಿ ಪೌಡ್ರ್ ಮೇಲೆ ಹಾಕಿಲ್ಲ, ಸಕ್ಕರೆ ಒಳಗೆ ಹಾಕಿ ಕಲಿಸ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಕೈ ಆಡಿಸ್ಕೋಬೇಕು ರೀ. ಹಿಂಗೆ ಮಾಡಿ ತಿಕ್ಕೋಬೇಕು. ಹಿಂಗೆ ಇದಕ್ಕೆ ಅದ ಒಂದು ಪ್ರೊಸೀಜರ್ ಇರ್ತೈತಿ, ಇದರದ್ದು ಅದೊಂದು ಮಹತ್ವ ಇರ್ತೈತಿ. ನೀಟಾಗಿ ಮಾಡ್ಕೋಬೇಕು. ನೋಡಿ, ಅದು ಉಂಡೆ ಕಟ್ಟಕ್ಕೆ ರೆಡಿ ಆಯ್ತು ನೋಡಿ. ಈಗ ಉಂಡೆ ಕಟ್ಟಕ್ಕೆ ಶುರು ಮಾಡ್ತೀನಿ ನೋಡಿರಿ. ನೀಟಾಗಿ ಒಂದೊಂದು ಉಂಡೆ ಕಟ್ಕೋತ ಹೋಗ್ತೀನಿ ರೀ. ಎಷ್ಟು ಮಧುವಾಗಿದೆ, ಹದವಾಗಿ ಮಸ್ತ್ ಬಂದೈತಿ. ಈಗ ಅದಷ್ಟು ಉಂಡೆ ಆಯ್ತು ನೋಡ್ರಿ. ಇದೊಂದು ಸ್ವಲ್ಪ ಇದೆ, ಇದನ್ನು ಮುಗಿಸ್ಕೊಂಡು ಆ ಉಂಡೆ ಕಟ್ಟೋಣಂತ. ನೋಡಿ ಎಷ್ಟು ಉಂಡೆ ಅದು. ಇವಾಗ ಇದು ಮೈದಾ ಬೇಸನ್ ಉಂಡೆ ಆಯ್ತು ನೋಡ್ರಿ. ನೆಕ್ಸ್ಟ್ ನಾನು ಕಡಲೆ ಬೇಸನ್ ಉಂಡೆ ಶುರು ಮಾಡ್ಕೊತೀನಿ. ಅದಕ್ಕೆ ಸಕ್ಕರೆ ಇರಬೇಕು, ಹಾಕ್ತೀನಿ. ಇದನ್ನು ನೋಡ್ರಿ, ಇದನ್ನೆಲ್ಲ ತಣ್ಣಗೈತಿ. ಸಕ್ಕರೆ ಎಲ್ಲ ಕೊಡ್ಸ್ಕೊಂಡಿದ್ದೀನಿ. ಬರ್ರಿ ಇದು ಉಂಡೆ ಕಟ್ತೀನಿ. ಚಲೋ ಹೋಗಿತ್ತು ನೋಡ್ರಿ, ಮೆತ್ತಗೆ ಹಾಕವು. ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತಾಯಿದೆ ಉಂಡೆ. ನೀಟಾಗಿ ಸಣ್ಣ ಉರಿಲಿ ಚೆನ್ನಾಗಿ ಹಿಟ್ಟು ಕುದಿಸ್ಕೊಂಡ್ಬಿಟ್ರೆ ಮೆತ್ತಗೆ ಉಂಡೆ ಚೆನ್ನಾಗಿ ಬರ್ತಾವೆ ಇವು. ತುಂಬ ನೋಡಿರಿ, ಇವಾಗ ಇಷ್ಟು ಉಂಡೆ ಅದು, ಇನ್ನೊಂದು ಸ್ವಲ್ಪ ಐತಿ, ಇದಷ್ಟು ಮಾಡ್ಕೊಂಡು ಬರ್ರಿ.
ಚಲೋ ಅದು ನೋಡ್ರಿ ಉಂಡೆ ಮಸ್ತ್ ಅದ್ರ ಮಸ್ತ್ ಆಯ್ಕವು. ಮತ್ತು ನೋಡ್ರಿ ಎಲ್ಲ ಉಂಡೆ ಮಾಡಿದೆ. ನೋಡ್ರಿ ಇಷ್ಟು ಉಂಡೆ ಅದು ಇವಾಗ ನೋಡ್ರಿ ಇಷ್ಟು ಉಂಡೆ ಮಾಡಿದ್ದೀನಿ. ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.